ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಡಿಫ್ರೆಂಟಾಗಿ ಮೊಸರಿಂದ ಉಪ್ಮಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಸಕ್ಕತ್ತಾಗಿರುತ್ತೆ. ನಾನು ಒಂದ್ಸಲ ಮಾಡಿದ್ದೆ ಆಲ್ರೆಡಿ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗೂ ಇತ್ತು. ಒಂದ್ಸಲ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. 1 ಕಪ್ಪು ಮೊಸರು ತಗೊಂಡಿದ್ದೀನಿ. ಇದು ಗಟ್ಟಿ ಮೊಸರು, ಮನೇಲಿ ಮಾಡ್ಕೊಂಡಿರೋದು. ಎಣ್ಣೆ, ಇದು ಕಡಲೆಬೀಜ ಮತ್ತು ಗೋಡಂಬಿ, ಶುಂಠಿ, ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ 1, ಕೊತ್ತಂಬರಿ, ಈರುಳ್ಳಿ, ರವೆ. ಮಾಡೋದು ಹೇಗೆ ಅಂತ ನೋಡೋಣ. ಮೊಸರಿಗೆ ಈರುಳ್ಳಿ ಸೇರಿಸ್ಕೊತಿದ್ದೀನಿ, ಮೆಣಸಿನ್ಕಾಯಿ ಮತ್ತು ಶುಂಠಿ ಇದನ್ನು ಸೇರಿಸ್ಕೊತಿದ್ದೀನಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ನೀರು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೀವು ರವೆ ತಗೊಂಡಿರ್ತೀವಲ್ಲ, ರವೆ ಇದ್ರ ಮೇಲೆ ನೋಡಿ ಮೊಸರು ನೀರು ಹಾಕೊಳ್ಳಿ. ಇದು ಸಾಕು. ನಾನು ತಗೊಂಡಿರೋ ಮೊಸರಿಗೆ ರವೆಗೆ ಸರಿ ಹೋಗುತ್ತೆ. ಇದನ್ನು ಸ್ವಲ್ಪ ಈ ಥರ ಒಂದು ಇಸ್ಕಾಗಲಿ ಅಥವಾ ಸ್ಪೂನ್ ಆಗಲಿ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ಟವ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ನೋಡಿ, ಎಣ್ಣೆ ಬಿಸಿ ಆಗಿದೆ. ನಾನು ಗೋಡಂಬಿ ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಒಂದೇ ರೀತಿ ಉಪ್ಮಾ ಮಾಡ್ತಾ ಇರ್ತೀರಾ, ಫಾರ್ ಎ ಚೇಂಜು ಈ ಥರ ಒಂದ್ಸಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತೆ ಮಕ್ಳಿಗಂತೂ ಫೇವ್ರೇಟ್ ಆಗುತ್ತೆ. ಇದು ಅಷ್ಟು ರುಚಿಯಾಗಿ ಬರುತ್ತೆ ಈ ಉಪ್ಮಾ. ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ, ಇದಾಗಿದೆ. ಇವಾಗ ನಾನು ಇದನ್ನು ತಕ್ಕಂತೀನಿ. ಈಗ ಕಡಲೆಬೀಜ ಸೇರಿಸ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಎರಡೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಆಗಿದೆ. ನಾನು ಇದನ್ನು ತೆಗಿತಿದ್ದೀನಿ. ನೋಡಿ, 2 ಆಗಿದೆ. ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ 1 ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನ್ ಜೀರಿಗೆ. ನೋಡಿ, ಇದಾಗಿದೆ. ನಾನು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಆನಿಯನ್ ಚೆನ್ನಾಗಿ ಗೋಲ್ಡ್ ಕಲರ್ ಥರ ಫ್ರೈ ಆಗಬೇಕಿದೆ. ನಾನು ಬ್ರೌನ್ ಕಲರ್ ಬರಬೇಕು ಆನಿಯನ್ನು. ಈಗ ಒಣಮೆಣ್ಸಿನ್ಕಾಯಿ 3 ತಗೊಂಡಿದ್ದೆ, ಅದನ್ನು ಸೇರಿಸ್ಕೊತಿದ್ದೀನಿ. ಒಂದು ಕಪ್ ರವೆ ತಗೊಂಡಿದ್ದೆ, ಬಾಂಬೆ ರವೆ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, 1 ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆನ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಆಯ್ತಾ ಬಂದಿದೆ. ನೋಡಿ, ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತಿದ್ದೀನಿ. ಸಾರಿ, ನನ್ನ ಮೊಸರಿಗೆ ಆವಾಗಲೇ ಉಪ್ಪು ಹಾಕೋದು ಮರ್ತೋಗಿದ್ದೆ, ಹೇಳೋದು ಮರ್ತಿದ್ದೆ. ಉಪ್ಪು ಹಾಕ್ಕೊಂಡಿದ್ದೀನಿ ಮೊಸರಿಗೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಸಿಮ್ಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಇದನ್ನು ರುಚಿ ನೋಡಿಬಿಟ್ಟು ಈಗ ಉಪ್ಪು ಸೇರಿಸ್ಕೊಳ್ಳಿ. ನೀವು ನಿಮಗೆ ರುಚಿಗೆ ಏನಾರು ಉಪ್ಪು ಬೇಕು ಅಂತಂದರೆ, ನಾನು ಆವಾಗಲೇ ಮೊಸರಿಗೆ ಉಪ್ಪು ಹಾಕೋದು ಹೇಳೋದು ಮರ್ತಿದ್ದೆ. ಮೊಸರಿಗೆ ಉಪ್ಪು ಹಾಕಿ ಇಟ್ಕೊಂಡಿದ್ದೆ ನಾನು. ನೋಡಿ, ನಾನು ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ಇದು ಸಿಮ್ಮಲ್ಲೇ ಬೇಯ್ಕೊಳ್ಳಿ ಸ್ವಲ್ಪ. ನೋಡಿ, ಇದಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ನನ್ನ ಮೇಲೆ ಸ್ವಲ್ಪ ಆವಾಗಲೇ ಫ್ರೈ ಮಾಡಿ ಕಡಲೆ ಬೀಜ ಮತ್ತು ಇದನ್ನು ಸೇರಿಸ್ಕೊತಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಹಂಗೆ ಮುಚ್ಚಿಡೋಣ, 1-2 ಮಿನಿಟು. ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ.